ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ರುಚಿಕರವಾದ ಖಾರ ಪೊಂಗಲ್ಲು ಯಾವ ರೀತಿ ನೀವು ಮಾಡ್ಕೋಬೋದು ಮನೆಯಲ್ಲೇ ಅಂತ ನಾನು ತೋರಿಸ್ಕೊಡ್ತೀನಿ. ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಲೋಟ ಹೆಸರುಬೇಳೆ, ನಾನು 1 ಲೋಟ ಹೆಸರುಬೇಳೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ತೊಳಿಬೇಕು. ನೋಡಿ ಈಗ ಚೆನ್ನಾಗಿ ತೊಳ್ತಿದ್ದೀನಿ. ಈಗ ಅದಕ್ಕೆ ಮತ್ತೆ ನೀರು ಹಾಕೊಳ್ಳಿ, ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಲೋಟ ಅಕ್ಕಿ, 1 ಲೋಟ ಬೇಳೆಗೆ 1 ಲೋಟ ಅಕ್ಕಿ ತೊಗೋಬೇಕು, ಈಕ್ವಲ್ ಆಗಿರಬೇಕು. ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ಳಿ. ನೋಡಿ ಇದನ್ನು ತೊಳೆದಿದ್ದೀನಿ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ನೀರು ಹಾಕಿರೋವಂಥ ಬೇಳೆ, ಹೆಸರು ಬೇಳೆ ಮೇಲೆ ಮತ್ತೆ ಅದ್ರ ಮೇಲೆ ನೀರು ಹಾಕಿರೋವಂಥ ಅಕ್ಕಿ, ಇದನ್ನು ಈಗ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಆಮೇಲೆ ಗೋಡಂಬಿ. ಇದು ಆಪ್ಷನಲ್ಲು, ಗೋಡಂಬಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೊಳ್ಳಿ. ಗೋಡಂಬಿ ಬಿದ್ದರೆ ಪೊಂಗಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಈಗ ನೋಡಿ ಗೋಡಂಬಿನೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ. ಈಗ ಸ್ವಲ್ಪ ಕರಿಬೇವು, ಆಮೇಲೆ ಸೀಳಿರೋವಂಥ ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಆಮೇಲೆ ಸ್ವಲ್ಪ ಕಾಳುಮೆಣಸು, ನಾನು ಸ್ವಲ್ಪ ಶುಂಠಿ, ನಾನು ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಕೊನೆಗೆ ಸ್ವಲ್ಪ ಕಾಯಿ ಹಾಕಲೇಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಪೊಂಗಲ್ಲು. ಇದೀಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ, ಈಗ ಆಯಿಲಲ್ಲಿ ಫ್ರೈ, ಹಸಿ ವಾಸನೆ ಹೋಗ್ಬೇಕು ಅರಿಶಿನ, ಅಲ್ಲಿವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೆಂದಿರೋ ಅನ್ನನ ಹಾಕ್ಕೊಳ್ಳಿ ಅದಕ್ಕೆ. ಈಗ ಅದೆಲ್ಲ ಮಸಾಲೆ ಜೊತೆ ಅನ್ನ ಮಿಕ್ಸ್ ಆಗಬೇಕು. ಫಸ್ಟ್ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೆಂದಿರೋ ಅಂಥ ಹೆಸರು ಬೇಳೆನೂ ಹಾಕ್ತಾ ಇದ್ದೀನಿ ಅದಕ್ಕೇನೆ. ಈಗ ಚೆನ್ನಾಗಿ ಹೆಸರು ಬೇಳೆ ಮಸಾಲೆ ಅನ್ನ ಜೊತೆ ಮಿಕ್ಸ್ ಆಗಬೇಕು. ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡಿ, ಜೋರಾಗಿ ಉರಿ ಇಡಬೇಡಿ, ಸೀದೋಗ್ಬಿಡುತ್ತೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಈಗ ಉಪ್ಪೆಲ್ಲ ಕರಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ನಿಂಬೆಹಣ್ಣು, ಇದು ಆಪ್ಷನಲ್ಲು, ಹುಳಿ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ. ಹುಳಿ ಬಿದ್ದರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. 1-2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ. ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಪೊಂಗಲ್ ಈಗ ರೆಡಿಯಾಗಿದೆ. ಕೊನೆಯಲ್ಲಿ ತುಪ್ಪ ಬಿದ್ರೇ ಸೂಪರಾಗಿ ಬರೋದು. ತುಪ್ಪ ಎಂಡಿಂಗಲ್ಲಿ ಹಾಕ್ಕೊಳ್ಳಿ, ಅವಾಗ ಸ್ಮೆಲ್ ಚೆನ್ನಾಗಿರುತ್ತೆ ತುಪ್ಪ ಅದು. ನೋಡಿ ಪೊಂಗಲ್ ಈಗ ರೆಡಿಯಾಗಿದೆ, ಖಾರ ಪೊಂಗಲ್ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.